ಇದನ್ನು ಬಿಡಿಸಿದಾಗ ಇದು ಪಳಕುವುದಿಲ್ಲ, ಇದು ಪಳಕ್ತದೆ. ನಿಮ್ಮ ಕೃಷಿಗೆ ಯಂತ್ರೋಪಕರಣಗಳನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿ ಕೇಳಿ. ನಮಸ್ಕಾರ ಪುತ್ತೂರು, ವೆಲ್ಕಮ್ ಟು ಸಾಯಾ ಎಂಟರ್ಪ್ರೈಸಸ್. ಈ ಅಡಿಕೆ ತೋಟ, ತೆಂಗು ತೋಟ ಇದ್ದವರು ಈ ಪ್ರಾಬ್ಲಮ್ನ ಫೇಸ್ ಮಾಡೇ ಇರ್ತೀರಿ. ಕೆಲಸಕ್ಕೆ ಜನ ಸಿಗುದಿಲ್ಲ, ಸಿಕ್ಕಿದ್ರು ಸಂಬಳ ಜಾಸ್ತಿ, ಇನ್ನು ಹಾರ್ವೆಸ್ಟಿಂಗ್ ಮತ್ತೆ ಸ್ಪ್ರೇಯ ಕೆಲಸ ಕೇಳುವುದೇ ಬೇಡ. ಆದರೆ ನಿಮ್ಮ ಈ ಪ್ರಾಬ್ಲಮ್ಗೆ ನಾವು ತಂದಿದ್ದೇವೆ ಸ್ಮಾರ್ಟ್ ಸೊಲ್ಯೂಷನ್. ಇಂಟ್ರೊಡ್ಯೂಸಿಂಗ್ ನ್ಯೂ ಕಾರ್ಬನ್ ಫೈಬರ್ ದೋಟಿ. ಇದರ ವಿಶೇಷತೆಗಳು ಏನೇನು ಅಂತ ಕೇಳ್ಕೊಂಡು ಬರೋಣ ಬನ್ನಿ. ಕಾರ್ಬನ್ ಫೈಬರ್ ಅಂದ್ರೆ ಏನು ಸರ್? ಕಾರ್ಬನ್ ಫೈಬರ್ ಅಂದರೆ ಕಾರ್ಬನ್ ಥ್ರೆಡ್ಗಳಿಂದ ಮಾಡಲ್ಪಡುವಂಥ ವಸ್ತು. ಇದನ್ನು ನಾವು ದೋಟಿಗಳಲ್ಲಿ ಯೂಸ್ ಮಾಡಿದ್ದೇವೆ. ಇನ್ನು ಬೇರೆ ಕಡೆ ಅಂತಂದರೆ ಫ್ಲೈಟ್ನ ಬಾಡಿಗಳಲ್ಲಿ ಅಥವಾ ಡ್ರೋನ್ಗಳಲ್ಲಿ ಅಥವಾ ಪ್ರೀಮಿಯರ್ ಬೈಕ್ ಅಥವಾ ಕಾರ್ಗಳಲ್ಲಿ ಯೂಸ್ ಮಾಡ್ತಾರೆ. ನಿಮ್ಮ ಸಾಯಾ ಎಂಟರ್ಪ್ರೈಸಸ್ ಅಲ್ಲಿ ಯಾವ ರೀತಿಯ ದೋಟಿಗಳು ಸಿಗ್ತವೆ? ನಮ್ಮಲ್ಲಿ 2 ತರದ ದೋಟಿಗಳಿದ್ದಾವೆ. ಒಂದು G+ ಅನ್ನೋದು, ಇನ್ನೊಂದು Y-Star ಅನ್ನೋದು. G+ ನಮ್ಮಲ್ಲಿ ಗ್ರೀನ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. Y-Star ಅನ್ನೋದು ಯೆಲ್ಲೋ ಕಲರ್ ಅಲ್ಲಿ ಅವೈಲೇಬಲ್ ಇದೆ. 2 ದೋಟಿಗಳು ನೋಡ್ಲಿಕ್ಕೆ ಸಿಮಿಲರ್ ಇದೆ, ಇದರ ಮಧ್ಯೆ ಇರೋ ಡಿಫ್ರೆನ್ಸ್ ಏನು? ಇವಾಗ 2 ದೋಟಿ ನೋಡೋದಕ್ಕೆ ಸೇಮ್, ಇದರಲ್ಲಿ ಬಳಸಿರುವ ಕ್ಲ್ಯಾಂಪ್ಗಳಾಗಿರಲಿ ನೋಡೋದಕ್ಕೆ 2 ಸೇಮ್ ಇದೆ. ಆದರೆ ಇದು G+ ಅಲ್ಲಿ 30 ಟನ್ನೇಜ್ ಇರುವಂತಹ ಕಾರ್ಬನ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. Y-Star ಅಲ್ಲಿ 24 ಟನ್ನೇಜ್ ಇರುವಂತಹ ಕಾರ್ಬನ್ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ. ಆದರೆ ಪ್ರೆಸೆಂಟ್ ಈಗ ಮಾರ್ಕೆಟ್ ಅಲ್ಲಿ ಈ ಚೀಪರ್ ಕ್ವಾಲಿಟಿಯ ದೋಟಿಗಳನ್ನ ಹೈಯೆಸ್ಟ್ ಅಂದ್ರೆ 30T ದೋಟಿ ಅಂತೇಳಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಗ್ರಾಹಕರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಉತ್ತಮ. G+ ದೋಟಿಗಳಲ್ಲಿ ಇವಾಗ ಇದನ್ನ ಯೂಸ್ ಮಾಡಬೇಕಾದ್ರೆ ಇದು ಪಳಕುವುದು ಕಡಿಮೆ. ಆದರೆ 24T Y-Star ಇದೆ ಅಲ್ಲ, ಇದನ್ನ ಯೂಸ್ ಮಾಡಬೇಕಾದ್ರೆ ಇದಕ್ಕೂ ಡಿಫ್ರೆನ್ಸ್, ಇದು ಸ್ವಲ್ಪ ಪಳಕುವುದು ಜಾಸ್ತಿ ಇರ್ತದೆ, ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಂತಿರುತ್ತದೆ. ಇದರಿಂದ ಕರೆಂಟ್ ಶಾಕ್ ಹೊಡಿತದ? ಅಲ್ಯೂಮಿನಿಯಂ ಹಾಗೂ ಫೈಬರ್ ಗ್ಲಾಸ್ ದೋಟಿಗಳಿಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ಸೇಫ್. ಈ ದೋಟಿಗಳನ್ನು ಎಲ್ಲಿ ಮತ್ತೆ ಹೇಗೆ ಪರ್ಚೇಸ್ ಮಾಡಬಹುದು? ಸಾಯಾ ಎಂಟರ್ಪ್ರೈಸಸ್ನ ಎಲ್ಲ ಶಾಖೆಗಳಲ್ಲಿ ಈ ದೋಟಿಯನ್ನು ನೀವು ಪರ್ಚೇಸ್ ಮಾಡಬಹುದು.